ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಿಮ್ಮ ಪ್ರೀತಿಯ ಲೀನಾ ಮಾಡುವ ನಮಸ್ಕಾರಗಳು. ಹಾಗೆ ಇವತ್ತಿನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ನೀರು ಬಿಟ್ಟಿದ್ರು. ನನ್ನ ಮಗಳು ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣ ಅವಳೇ ಹೆಲ್ಪ್ ಮಾಡ್ತೀನಿ ಅಂತ ನೀರು ತುಂಬ್ತಾ ಇದ್ಲು. ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಅಮ್ಮ ಪಾತ್ರೆ ಎಲ್ಲ ತೊಳೆದು ಕೊಟ್ಟರು. ಹಾಗೆ ಇವತ್ತಿನ ಅಡುಗೆನಲ್ಲಿ ನಾನು ಬೇಳೆ ಸಾರು ಮತ್ತು ಅನ್ನ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ರಾತ್ರಿ ಮಾಡಿದ್ದು ಬಿರಿಯಾನಿ ಇತ್ತು, ಅದನ್ನೇ ಬಿಸಿ ಮಾಡಿದೆ. ಬೆಳಗ್ಗೆಗೆ ಬಿರಿಯಾನಿನೇ ಅಡ್ಜಸ್ಟ್ಮೆಂಟ್ ಆಯಿತು. ಹಾಗೆ ನಮ್ಮ ಮನೆಯವರು ನನ್ನ ಮಗಳಿಗೆ ಕೋಟ್ ಹೊಲಿಯೋಕ್ಕೆ ಕೊಟ್ಟಿದ್ರಲ್ವ, ರಾತ್ರಿ ತಂದು ಕೊಟ್ಟಿರಲಿಲ್ಲ, ಬುಧವಾರ ರಾತ್ರಿ ಅಂತ ಹೇಳ್ಬಿಟ್ಟು ಗುರುವಾರ ಬೆಳಗ್ಗೆನೆ ಅವಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆನೇ ಕೋಟ್ ತೊಗೊಂಡು ಬಂದು ಕೊಟ್ಟರು. ಅವರೇ ಹಾಕಿ ಕೂಡ ಬಿಟ್ಟರು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಖುಷಿಯಿಂದ ಮಕ್ಕಳೆಲ್ಲರೂ ಇಬ್ಬರೂ ಸ್ಕೂಲಿಗೆ ರೆಡಿಯಾಗಿ ಹೊರಟರು. ಅದು ಇಲ್ಲಿ ಹೋಗಿ ಈಗ ಯಾರಿಗೆ ನೀನು ಹಂಗೆ ಏಯ್ ನೀವು ಬಿಟ್ಬಿಡ್ಬೇಕ ನಾನು ನೀನಿಲ್ಲಿ ನೀನು ಬೇಡ ಇಲ್ಲೇನೋ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಲ್ಲ, ರಜಾ ಅಂತ ಗೊತ್ತಾಗಿದ್ದ ತಕ್ಷಣ ಮಗ ಪ್ಲಾನ್ ಮಾಡಿ ಅವ್ರ ಜೊತೆ ಅಕ್ಕನ ಬಿಡೋಕ್ಕೆ ಅಂತ ಸ್ಕೂಲಿಗೆ ಹೋದ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ನೆಲ ಒರೆಸ್ಕೊಂಡೆ. ಬಂದ ತಕ್ಷಣವೇ ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ಅಮ್ಮ ನೋಡಿ ಏನು ಹೇಳಿದರು ಅಂತ. ಏನೂ ಇಲ್ಲ ಅಂದರೂ ಒಂದು ಕಾಫಿ ಇಟ್ಬಿಟ್ರೆ ಇಡೀ ದಿನ ನೆಮ್ಮದಿಯಾಗಿರ್ತೀವಿ. ನಮ್ಮಮ್ಮಂಗೆ ಊಟ ಇಲ್ಲ ಅಂದ್ರೆ ನಡೆಯುತ್ತೆ, ಕಾಫಿ ಮಾತ್ರ ಬೇಕು. ಯಾಕಂದರೆ ನಮ್ಮೂರ ಕಡೆ ಇತ್ತೀಚೆಗೆ ಚಳಿ ಇದೆ. ಹಾಲಿಲ್ಲ ಅಂದರೂ ಪರವಾಗಿಲ್ಲ, ನೀರು ಕಾಫಿನೇ ಮಾಡಿಕೊಡು ಅಂತ ಕೇಳ್ತಾರೆ. ಮತ್ತು ನಮ್ಮನೆಯವ್ರು ಮನೇಲಿ ಇದ್ದಿದ್ದರಿಂದ ಇವತ್ತು ನನಗೆ ದೊಡ್ಡ ತಲೆನೋವು. ಮನೇಲಿದ್ದರೆ ಸುಮ್ಮನೆ ಇರಲ್ಲ ಅವರು, ಬರೀ ನನಗೇನಾದರೂ ತೀಟ್ಲೆ ಮಾಡ್ತಾನೆ ಇರ್ತಾರೆ, ತರಲೆ ಮಾಡ್ತಾ ಇರ್ತಾರೆ, ರೇಗಿಸ್ತಾನೆ ಇರ್ತಾರೆ. ಹಾಗೀಗೆ ಮಾಡಿ ಟೈಮ್ ಪಾಸ್ ಆಯಿತು. ಸಾಯಂಕಾಲ ಆಗಿದ್ದರಿಂದ ಮಕ್ಕಳು ಮನೆಗೆ ಬಂದರು ಸ್ಕೂಲಿಂದ. ಚರ್ಮುರಿ ಮಾಡಿಕೊಟ್ಟೆ. ನಮ್ಮನೆಯವರು ಬರೀ ಚರ್ಮುರಿ ಕೊಡ್ತೀಯಲ್ಲ, ಟೀ ಮಾಡು ಅಂದರು. ಅಲ್ಲೋಗಿ ನೋಡಿದರೆ ಹಾಲು ಸ್ವಲ್ಪನೇ ಇತ್ತು. ಮಕ್ಕಳೆಲ್ಲರೂ ಇದ್ದಾರಲ್ವ ಅಂತ ಅದಕ್ಕೆ ಒಂದು ಚೋಮ್ ನೀರು ಹಾಕ್ಬಿಟ್ಟು ಟೀ ಮಾಡಿದೆ. ಅಷ್ಟೊತ್ತಿಗೆ ಅಮ್ಮನೂ ಕೆಲಸ ಮುಗಿಸ್ಕೊಂಡು ಬಂದರು. ಅವರಿಗೆ ಆಲ್ರೆಡಿ ಚರ್ಮುರಿ ಎತ್ತಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಅವರಿಗೆ ಚರ್ಮುರಿ ಮತ್ತು ಕಾಫಿ ಕೊಟ್ಟೆ. ಸಂಜೆ ಕಾಫಿ ಮುಗಿಸ್ಕೊಂಡು ಮಕ್ಕಳೆಲ್ಲ ಅವ್ರು ಹೋಮ್ವರ್ಕ್ ಮಾಡೋಕ್ಕೆ ಹಟ್ಟದ ಮೇಲೆ ಹೋದರು. ಅಡುಗೆ ಮನೆಯಲ್ಲಿ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಫುಲ್ ಮನೇನ ಕ್ಲೀನ್ ಮಾಡಿ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಜೋಡಿಸ್ಕೊಂಡು ಆರಾಮಾಗೆ ಸ್ವಲ್ಪ ಹೊತ್ತು ಫ್ರೀ ಆದೆ. ಯಾಕಂತ ಹೇಳಿದರೆ ನಮ್ಮ ಮನೇಲಿ ಬೆಳಗ್ಗೆ ಮಾಡಿದ್ದ ಅಡುಗೆನೇ ಹಂಗೆ ಇತ್ತು, ಅದನ್ನೇ ರಾತ್ರಿಗೆ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಮೊಬೈಲ್ ನೋಡ್ಬೇಕಾದ್ರೆ ಸೊಳ್ಳೆ ಒಂದು ಡಿಸ್ಟರ್ಬ್ ಮಾಡ್ತಿತ್ತಂತೆ. ಅವಾಗವಾಗ ಬಂದು ಒಂದೇ ಏಟಿಗೆ ಅದನ್ನು ಹೊಡೆದ್ಬಿಟ್ಟು, ತಗೋ ನಿನಗೆ ಸರ್ಪ್ರೈಸು, ಇವತ್ತು ಇದ್ರದ್ದು ಕತೆ ಮುಗಿಸ್ಬಿಟ್ಟೆ, ಭಾರಿ ಕಿರಿಕಿರಿ ಅಂತಿತ್ತು ಕಿವಿ ಹತ್ರ ಬಂದು ಅಂತ ನನಗೆ ಸ್ಟೋರಿ ಹೇಳ್ತಾ ಇದ್ದಾರೆ. ನಾವು ಬ್ಯೂಟಿ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ನಮ್ಮ ಬಾಕ್ಸ್ನಲ್ಲಿ ಅದೆಷ್ಟೋ ನೈಲ್ ಪಾಲಿಶು ಒಣಗೋಗ್ಬಿಟ್ಟಿದ್ದಾವೆ. ಅಮ್ಮ ಅದರಲ್ಲಿ ಯಾವುದೋ ಒಂದು ಚೆನ್ನಾಗಿರೋದು ತೊಗೊಂಡು ಹಚ್ಕೋಬೇಕು ಅಂತ ನೋಡಿದ್ರು. ಸರಿ ಆಯಿತು ಅಂಥೇಳಿ ನಾನೇ ಹಚ್ಬಿಟ್ಟೆ. ಅಮ್ಮಂಗೆ ಹಚ್ಚೋದು ನೋಡಿ ನನ್ನ ಮಕ್ಕಳೆಲ್ಲ ನನಗೆ ಅಂತ ಒಬ್ಬೊಬ್ಬರೇ ಬಂದರು. ಎಲ್ಲರಿಗೂ ನೈಲ್ ಪಾಲಿಶ್ ಹಚ್ಚಿ ಬಿಟ್ಟಿದ್ದಾಯಿತು. ಇದ್ದಿದ್ದ ಸಾಂಬಾರನ್ನೇ ಬಿಸಿ ಮಾಡಿಕೊಂಡು ಊಟ ಮುಗಿಸಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.